Good afternoon, everyone. Today, we are going to discuss about security group. Security group ಅಂದರೆ ಏನು ಮತ್ತೆ security group ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡಿ. ಸೊ ಈ EC2 ಇನ್ಸ್ಟೆನ್ಸ್ ಇದೆಯಲ್ಲ, ಈ EC2 ಇನ್ಸ್ಟೆನ್ಸ್ಗೆ ನಮ್ಮ ಇಂಟರ್ನೆಟ್ ಇಂದ ಅಥವಾ ನಮ್ಮ ಕಂಪ್ಯೂಟರ್ನಿಂದ ಯಾವುದೇ ಒಂದು ಟ್ರಾಫಿಕ್ನ ನಾವು ಸೆಂಡ್ ಮಾಡಿದ್ರೆ, ಓಕೆ, ಫಸ್ಟ್ ಅದೆಲ್ಲ ಹೋಗುತ್ತೆ ಅಂತಂದ್ರೆ ಸೆಕ್ಯೂರಿಟಿ ಗ್ರೂಪ್ ಹೋಗುತ್ತೆ. ಬೇಸ್ಡ್ ಆನ್ ದಿ ಸರ್ಟನ್ ರೂಲ್ಸ್, ಓಕೆ, ಸೆಕ್ಯೂರಿಟಿ ಗ್ರೂಪ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ವಿಲ್ ಅಲೋ ಇನ್ಬೌಂಡ್ ಅಂಡ್ ಔಟ್ಬೌಂಡ್ ಟ್ರಾಫಿಕ್ ಸಿಗ್ನಲ್ಸ್. ಈ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ನಾವು ಸರ್ಟನ್ ರೂಲ್ಸ್ ನ ಆಡ್ ಮಾಡ್ತೀವಿ. ಆ ರೂಲ್ಸ್ ನ ಆಧಾರದ ಮೇಲೆ ಇದೇನ್ ಮಾಡುತ್ತೆ ಅಂತಂದ್ರೆ ಇನ್ಬೌಂಡ್ ಮತ್ತೆ ಔಟ್ಬೌಂಡ್ ಟ್ರಾಫಿಕ್ ಸಿಗ್ನಲ್ ನ ಅಲೋ ಮಾಡುತ್ತೆ. ಏನೇನ್ ರೂಲ್ಸ್ ಆಡ್ ಮಾಡ್ತೀವಿ ಇಲ್ಲಿ ನಾವು ತೋರಿಸ್ತೀನಿ ಏನೇನು ಅಂತ. ಹಾಗೆ ಫಸ್ಟ್ ನಾವೇನ್ ಮಾಡಬೇಕು, ಆಸ್ ಯೂಶುವಲ್ VPC ಕ್ರಿಯೇಟ್ ಮಾಡಬೇಕು. ಐ ಥಿಂಕ್ ಆಲ್ರೆಡಿ ಕ್ರಿಯೇಟೆಡ್, ಐ ಗೆಸ್. ಎಸ್, VPC ಕ್ರಿಯೇಟ್ ಮಾಡಿದ್ದೀನಿ, ಅದ್ರದ್ದು ID. ಓಕೆ, ಸೊ VPC already created. Next, subnet. Yes, it is also created inside my VPC. Routing table, this is also created inside my VPC. Next, internet gateway, this is also created and attached to my VPC. Routing table next procedure ಏನು, routes ನ ಚೆಕ್ ಮಾಡಬೇಕು. routes ಹೋಗಿ edit routes ಅಂತ ಕೊಡಬೇಕು, IGW ನ ಅಟ್ಯಾಚ್ ಮಾಡಬೇಕು. It is also attached. Okay, next, subnet association, already this subnet is attached. ಇದು VPC ಮತ್ತೆ ಸಬ್ನೆಟ್, ರೌಟಿಂಗ್ ಟೇಬಲ್ ಮತ್ತೆ ಇಂಟರ್ನೆಟ್ ಗೇಟ್ವೇ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್, EC2 ಇನ್ಸ್ಟೆನ್ಸ್ ಬಂದ್ರೆ ನೋಡೋಣ. ಇದು ಕ್ರಿಯೇಟ್ ಮಾಡಿದೀನಿ ಅನ್ಸುತ್ತೆ. ಎಸ್, ದಿಸ್ ಇಸ್ ಆಲ್ಸೋ ಕ್ರಿಯೇಟೆಡ್ ಆಲ್ರೆಡಿ. ಯಾವ ತರ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಗೊತ್ತು. ಸೊ ನೇಮ್ ಮೈ ಫಸ್ಟ್ ಸರ್ವರ್ ಅಂತ ಕೊಟ್ಟಿದ್ದೀನಿ. T2 ಮೈಕ್ರೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇದ್ರದ್ದು ಪಬ್ಲಿಕ್ IP ಅಡ್ರೆಸ್ ಇದೆ ಮತ್ತೆ ಪ್ರೈವೇಟ್ IP ಅಡ್ರೆಸ್ ಇದೆ. ಪ್ರೈವೇಟ್ IP ಅಡ್ರೆಸ್ ಏನಕ್ಕೆ ಯೂಸ್ ಮಾಡ್ತಾರೆ, ಟು ಕಮ್ಯುನಿಕೇಟ್ ಫಾರ್ ಇಂಟರ್ನಲ್ ಕಮ್ಯುನಿಕೇಶನ್. ಪಬ್ಲಿಕ್ IP ಅಡ್ರೆಸ್ ಟು ಕನೆಕ್ಟ್ ವಿತ್ ಸರ್ವರ್. ಓಕೆನಾ? ಸೊ ಇಲ್ಲಿ ಬರುತ್ತೆ ನೋಡಿ ಸೆಕ್ಯೂರಿಟಿ ಗ್ರೂಪ್ ಅಂತ. ಇದು ಡಿಫಾಲ್ಟ್ ಸೆಕ್ಯೂರಿಟಿ ಗ್ರೂಪ್ ತಗೊಂಡಿದೆ. ಅಂದ್ರೆ ಈ EC2 ಇನ್ಸ್ಟೆನ್ಸ್ ನಾವು ಲಾಂಚ್ ಮಾಡ್ತೀವಲ್ಲ, ಲಾಂಚ್ ಮಾಡುವಾಗ ಇಲ್ಲೊಂದು ಆಪ್ಷನ್ ಬರುತ್ತೆ. ಏನಪ್ಪಾ ಅಂತಂದ್ರೆ ಇಲ್ಲಿದೆ ನೋಡಿ. ಸೊ ಕ್ರಿಯೇಟ್ ಸೆಕ್ಯೂರಿಟಿ ಗ್ರೂಪ್. ನೀವು ಒಂದು ಸೆಕ್ಯೂರಿಟಿ ಗ್ರೂಪ್ ನ ಕ್ರಿಯೇಟ್ ಮಾಡಬಹುದು, ಅಥವಾ ಸೆಲೆಕ್ಟ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟಿ ಗ್ರೂಪ್. ಆಲ್ರೆಡಿ ಇರ್ತಕ್ಕಂತಹ ಸೆಕ್ಯೂರಿಟಿ ಗ್ರೂಪ್ ನ ನೀವು ತಗೋಬಹುದು. ಓಕೆ, ಸೊ ಏನು ಮಾಡಲಿಲ್ಲ ಅಂತಂದ್ರು ಡಿಫಾಲ್ಟ್ ಆಗಿ ಒಂದು ಸೆಕ್ಯೂರಿಟಿ ಗ್ರೂಪ್ ಕ್ರಿಯೇಟ್ ಆಗಿ ಅಟ್ಯಾಚ್ ಆಗುತ್ತೆ.
ಅದು ಯಾವ ಥರ ಅಟ್ಯಾಚ್ ಆಗಿದೆ ಅಂತಂದರೆ ಈ EC2 ಇನ್ಸ್ಟೆನ್ಸ್ಗೆ ಡಿಫಾಲ್ಟ್ ಆಗಿ ಆಲ್ರೆಡಿ ಅಟ್ಯಾಚ್ ಆಗಿದೆ ಸೆಕ್ಯೂರಿಟಿ ಗ್ರೂಪ್. ಇಲ್ಲಿ ಬರ್ತೀನಿ, ಸೆಕ್ಯೂರಿಟಿ ಗ್ರೂಪ್ ಬರ್ತೀನಿ, ಇದೆ. ಸಿ ಈ ಸೆಕ್ಯೂರಿಟಿ ಗ್ರೂಪ್ ಈ EC2 ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಆಗಿದೆ. ಸಾರಿ. ಸೊ ನಾನು ಅವಾಗಲೇ ಈ ಡಯಾಗ್ರಾಮ್ ಹೇಳಿದ ಪ್ರಕಾರ ಈ ಸೆಕ್ಯೂರಿಟಿ ಗ್ರೂಪ್ ಇದೆ ಅಲ್ಲ, ಈ ಸೆಕ್ಯೂರಿಟಿ ಗ್ರೂಪ್ ಏನಿರುತ್ತೆ ಅಂದರೆ ಇನ್ಬೌಂಡ್ ಮತ್ತೆ ಔಟ್ಬೌಂಡ್ ರೂಲ್ ಇರುತ್ತೆ. ಇನ್ಬೌಂಡ್ ಅಂತಂದ್ರೆ ಔಟ್ಸೈಡ್ ದಿ ಯೂಸರ್. ಓಕೆ, ಈಗ ನೀವು ನಿಮ್ಮ ಪಿ ಸಿ ಆಗಿರ್ಬೋದು ಅಥವಾ ಅದರ್ ಪಿ ಸಿ ಆಗಿರ್ಬೋದು ಅಥವಾ ಇಂಟರ್ನೆಟ್ ಆಗಿರ್ಬೋದು, ಇಂಟರ್ನೆಟ್ಟಿಂದ ಯಾವುದೇ ಒಂದು ಟ್ರಾಫಿಕ್ EC2 ಇನ್ಸ್ಟೆನ್ಸ್ಗೆ ಹೋಗ್ತಾ ಇದೆ, ಓಕೆ, ದಟ್ ಈಸ್ ಇನ್ಬೌಂಡ್ ಟ್ರಾಫಿಕ್ ಸಿಗ್ನಲ್ಸ್. ಔಟ್ಬೌಂಡ್ ಟ್ರಾಫಿಕ್ ಸಿಗ್ನಲ್ ಅಂತಂದ್ರೆ EC2 ಇನ್ಸ್ಟೆನ್ಸ್ ಇಂದ ಇಂಟರ್ನೆಟ್ಗೆ ಹೋಗ್ತಾ ಇರೋದು ಅಥವಾ ನಿಮ್ಮ ಪಿ ಸಿ ಹೋಗ್ತಾ ಇರೋದು, ಅದಕ್ಕೆ ಔಟ್ಬೌಂಡ್ ಟ್ರಾಫಿಕ್ ಸಿಗ್ನಲ್ ಅಂತೀವಿ. ಓಕೆ, ಕ್ವೆಶನ್ ಯಾವ ತರ ಕೇಳಿದ್ದಾರೆ, ವಾಟ್ ಈಸ್ ಸೆಕ್ಯೂರಿಟಿ ಗ್ರೂಪ್ ಅಂತ ಕೇಳಿದ್ರೆ, ಸೆಕ್ಯೂರಿಟಿ ಗ್ರೂಪ್ ಇಟ್ ಈಸ್ ಅಟ್ಯಾಚ್ಡ್ ಟು ಅನ್ EC2 instance. It will allow inbound and outbound traffic signal from host machine to destination, from destination to host machine. This is called a security group. ಸೆಕ್ಯೂರಿಟಿ ಗ್ರೂಪ್ ಅಂದರೆ ನಿಮ್ಮ ಹೋಸ್ಟ್ ಮೆಷಿನ್ ಇಂದ ಹಿಡಿದು ನಿಮ್ಮ ಪಿ ಸಿ ಇಂದ ಹಿಡಿದು EC2 ಇನ್ಸ್ಟೆನ್ಸ್ ಟ್ರಾಫಿಕ್ ಸಿಗ್ನಲ್ನ ಕಳಿಸೋದಕ್ಕೆ ಇನ್ಬೌಂಡ್ ಅಂತೀವಿ. ಈ EC2 ಇನ್ಸ್ಟೆನ್ಸ್ ಇಂದ ಇಂಟರ್ನೆಟ್ ಅಥವಾ ನಿಮ್ಮ ಪಿ ಸಿಗೆ ಟ್ರಾಫಿಕ್ನ ಕಳಿಸೋದಕ್ಕೆ ಔಟ್ಬೌಂಡ್ ಟ್ರಾಫಿಕ್ ಸಿಗ್ನಲ್ ಅಂತೀವಿ. ಸೊ ಈ ಇನ್ಬೌಂಡ್ ಅಂಡ್ ಔಟ್ಬೌಂಡ್ ಟ್ರಾಫಿಕ್ ಸಿಗ್ನಲ್ ಒಟ್ಟಿಗೆ ಏನಂತೀವಿ ಅಂದರೆ ಅಲೋ ಮಾಡೋದಕ್ಕೆ ಸೆಕ್ಯೂರಿಟಿ ಗ್ರೂಪ್. ಅರ್ಥ ಆಯ್ತು? ಇನ್ನೊಂದ್ಸಲ ಹೇಳ್ತೀನಿ, ಸೆಕ್ಯೂರಿಟಿ ಗ್ರೂಪ್ ಇಟ್ ವಿಲ್ ಅಲೋ inbound and outbound traffic signal from host machine to EC2 instance or EC2 instance to host machine. ಯಾವ ತರ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ. ಇನ್ಬೌಂಡ್ ರೂಲ್ ಅಂತ ಇದೆ. ಸೊ SSH ಕನೆಕ್ಟ್ ಮಾಡಿದ್ದೀವಿ. SSH ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮಗೆ ಹೇಳಿದ್ದೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ. ಏನಕ್ಕೆ ಯೂಸ್ ಮಾಡ್ತಾರೆ? ಟು ಕನೆಕ್ಟ್ ಲಿನಕ್ಸ್ ಸರ್ವರ್. ಈಗ ಬರ್ತೀನಿ, ತೋರಿಸ್ತೀನಿ ಯಾವ ಥರ ಅಂತ. ಓಕೆ, CMD ಡೌನ್ಲೋಡ್, ಓಕೆನಾ? ಕನೆಕ್ಟ್ ಆಯಿತು. ಈಗ ನಾನು ಲಿನಕ್ಸ್ ಸರ್ವರ್ಗೆ ಕನೆಕ್ಟ್ ಆಗಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ EC2 ಇನ್ಸ್ಟೆನ್ಸ್ ಬರ್ತೀನಿ, ಸೆಕ್ಯೂರಿಟಿ ಗ್ರೂಪ್ ಬರ್ತೀನಿ, ಸೆಕ್ಯೂರಿಟಿ ಗ್ರೂಪ್ನ ಓಪನ್ ಮಾಡ್ತೀನಿ. ಅದರಲ್ಲಿ ಇನ್ಬೌಂಡ್ ಅಂತ ಇದೆಯಲ್ಲ, ಈ ಇನ್ಬೌಂಡ್ ಟ್ರಾಫಿಕ್ ಸಿಗ್ನಲ್ನ ನಾನು ಡಿಲೀಟ್ ಮಾಡ್ತೀನಿ, ಸೇವ್ ಮಾಡ್ತೀನಿ. ಇವಾಗ ನಾನು ಇಲ್ಲಿ ಬಂದು ನಿಮಿಷ, ಹಾಗೆ ಅಗೇನ್ ಕಮಾಂಡ್ ಪ್ರಾಪರ್ಟಿ ಹೋಗ್ತೀನಿ, CD ಡೌನ್ಲೋಡ್ಸ್ ಹೋಗ್ತೀನಿ. ಇವಾಗ ನೀನು EC2 ಇನ್ಸ್ಟೆನ್ಸ್ಗೆ ಕನೆಕ್ಟ್ ಮಾಡಕ್ಕೆ ಹೋದ್ರೆ ಏನ್ ಬರುತ್ತೆ ನೋಡೋಣ. See, connect to host 13.201.65.69.
ಪೋರ್ಟ್ 22 ಕನೆಕ್ಷನ್ ಟೈಮ್ಡ್ ಔಟ್. ಅಂದರೆ ನಿಮ್ಮ ಪೋರ್ಟ್ 22 ಎನೇಬಲ್ ಇಲ್ಲ. ಸೊ ಹಾಗಾಗಿ ನಾವು EC2 ಇನ್ಸ್ಟೆನ್ಸ್ಗೆ ಕನೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇದರ ಅರ್ಥ. SSH ಪೋರ್ಟ್ 22 ಎನೇಬಲ್ ಇಲ್ಲ, ಸೊ ಹಾಗಾಗಿ ಕನೆಕ್ಟ್ ಮಾಡೋಕ್ಕಾಗ್ತಿಲ್ಲ ಅಂತ ಎರರ್ ಹೇಳ್ತಾ ಇದೆ. ಮತ್ತೆ ಸೆಕ್ಯೂರಿಟಿ ಗ್ರೂಪ್ ಹೋಗೋಣ, ಎಡಿಟ್ ಮಾಡೋಣ, ಇಲ್ಲಿ ಬರ್ತೀನಿ, SSH ಅಂತ ಕೊಡ್ತೀನಿ, ಪೋರ್ಟ್ 22 ಕೊಡ್ತೀನಿ, ಎಲ್ಲ ಟ್ರಾಫಿಕ್ಕು ಎಂಟರ್ ಆಗಲಿ ಅಂತ ಕೊಡ್ತೀನಿ. ಇವಾಗ ನಾನು ಕನೆಕ್ಟ್ ಮಾಡೋಕ್ಕೆ ಹೋದ್ರೆ ಕನೆಕ್ಟ್ ಆಯ್ತಾ? 10.0.1.89 10.0.1.89. ಸೊ ಈ ತರ ಸೆಕ್ಯೂರಿಟಿ ಗ್ರೂಪ್ ವರ್ಕ್ ಆಗುತ್ತೆ. ಸೊ ನೀವು ವೆಬ್ಸೈಟ್ನ ಹೋಸ್ಟ್ ಮಾಡ್ತಾ ಇದ್ದೀರಾ ಅಂತ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಒಂದು ವೆಬ್ಸೈಟ್ನ ಹೋಸ್ಟ್ ಮಾಡೋದು ಯಾವ ಥರ ಅಂತ ಹೇಳ್ಬಿಡ್ತೀನಿ. ಆ ವೆಬ್ಸೈಟ್ನ ಹೋಸ್ಟ್ ಮಾಡುವಾಗ ಸೆಕ್ಯೂರಿಟಿ ಗ್ರೂಪಲ್ಲಿ, ಓಕೆ, ವೆಬ್ಸೈಟ್ನ ಹೋಸ್ಟ್ ಮಾಡುವಾಗ ಸೆಕ್ಯೂರಿಟಿ ಗ್ರೂಪಲ್ಲಿ ನೀವು ಇನ್ಬೌಂಡ್ ರೂಲ್ ಬಂದು ಪೋರ್ಟ್ ನಂಬರ್ 80 ಎನೇಬಲ್ ಮಾಡಿದರೆ ಮಾತ್ರ ವೆಬ್ಸೈಟ್ ಹೋಸ್ಟ್ ಮಾಡೋಕ್ಕಾಗುತ್ತೆ. ಇಲ್ಲ ಅಂತಂದರೆ ವೆಬ್ಸೈಟು ಹೋಸ್ಟ್ ಆಗಲ್ಲ. ಓಕೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಯಾವ ಥರ ಹೋಸ್ಟ್ ಮಾಡೋದು ವೆಬ್ಸೈಟು ಎಲ್ಲ ಹೇಳ್ಕೊಡ್ತೀನಿ. ಸೆಕ್ಯೂರಿಟಿ ಗ್ರೂಪ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಡಯಾಗ್ರಾಮ್ ನೋಡ್ಕೊಳ್ಳಿ, ಈಸಿಯಾಗಿ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಟ್ರಾಫಿಕ್ ಹೋಗ್ತಾ ಇದೆ EC2 ಇನ್ಸ್ಟೆನ್ಸ್ಗೆ, ನಿಮ್ಮ PC ಅಥವಾ ಬೇರೆಯವ್ರ PC ಅಥವಾ ಇಂಟರ್ನೆಟ್ಟಿಂದ ಟ್ರಾಫಿಕ್ ಹೋಗ್ತಾ ಇದೆಯಲ್ಲ, ಇದಕ್ಕೆ ಇನ್ಬೌಂಡ್ ಅಂತೀವಿ. ಇಲ್ಲಿಂದ ಟ್ರಾಫಿಕ್ ಹೋಗ್ತಾ ಇದೆಯಲ್ಲ, ಇದಕ್ಕೆ ಔಟ್ಬೌಂಡ್ ಅಂತೀವಿ. ಸೊ ಇಲ್ಲಿ ಎಲ್ಲ ಟ್ರಾಫಿಕ್ಕು ಅಲೋ ಮಾಡಿತ್ತು ಅಂತಂದಾಗ 000 ಅಂತ ಕೊಡಬೇಕು. ಸೊ ಯಾರಾದರೂ ಕೂಡ ನಿಮ್ಮ ಇದನ್ನ ಸರ್ವರ್ ಇರ್ತಕ್ಕಂಥ ಅಪ್ಲಿಕೇಶನ್ ಆಕ್ಸೆಸ್ ಮಾಡ್ಕೋಬೋದು ಅಂತ. ನಿಮ್ಮ ಪರ್ಟಿಕ್ಯುಲರ್ ಸಿಸ್ಟಮ್ದು IP ಅಡ್ರೆಸ್ ಕೊಟ್ಟರೆ ಆವಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ಕೊಟ್ಟರೆ ನಿಮ್ಮ ಪರ್ಟಿಕ್ಯುಲರ್ ಸಿಸ್ಟಮ್ನ ಮಾತ್ರ ಆಕ್ಸೆಸ್ ಮಾಡ್ಕೋಬೋದು, ಇದನ್ನ ಬೇರೆಯವರು ಆಕ್ಸೆಸ್ ಮಾಡ್ಕೊಳಕ್ಕೆ ಆಗಲ್ಲ. ಓಕೆ, ಈ ಡಯಾಗ್ರಾಮ್ನ ನೋಡ್ಕೊಳ್ಳಿ, ಒಂದ್ಸಲ ಅರ್ಥ ಆಗುತ್ತೆ. ನೀಟಾಗಿ ಡಯಾಗ್ರಾಮ್ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು. Like, subscribe, and stay tuned for more tech tips.